ಶಕ್ತಿ ಹರಣ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹೋದ ವರ್ಷ ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ ಗೀತಾ ರಮೇಶ್ ಅವರ ಸಾರಥ್ಯದಲ್ಲಿ ನಡೆದಿತ್ತು. ಈಗ ಎರಡನೇ ಬಾರಿ ಅಂಥದ್ದೇ ಒಂದು ಕಾರ್ಯಕ್ರಮವನ್ನ ಇಲ್ಲಿಯ ಸಾರ್ವಜನಿಕರ ಬೇಡಿಕೆಯೊಂದಿಗೆ ಇವತ್ತು ನಾವು ಈ ಒಂದು ಪಟ್ಟಣ ಪಂಚಾಯಿತಿಯ ಈ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಇದೀಗ ಪ್ರಾರಂಭಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಒಂದು ಅಂಕಿಅಂಶ ಹೇಳುತ್ತೆ, 2024ರಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಯಿ ಕಡಿತಗಳ ಪ್ರಕರಣಗಳ ಸಂಖ್ಯೆ 3,52,000. ಇದು ದಾಖಲಾದಂತಹ ನಾಯಿ ಕಡಿತದ ಪ್ರಕರಣಗಳು 12 ತಿಂಗಳಲ್ಲಿ ಹೋದ 2024. ಈಗ ಜನವರಿ ಮತ್ತು ಫೆಬ್ರವರಿ 2 ತಿಂಗಳಲ್ಲೇ 66,000 ನಾಯಿ ಕಡಿತ ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ. ಸುಮಾರು 8 ರೇಬಿಸ್ ಸಾವುಗಳು ಈ ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯ ಮಾಹಿತಿ ನಮಗೆ ತಿಳಿಸ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಶ್ವಾನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲೇಬೇಕಾದಂತಹ ಹೊಣೆಗಾರಿಕೆ ಅದು ಎಲ್ಲ ಇಲಾಖೆಗಳ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಇರೋದ್ರಿಂದ ಇದಕ್ಕಿರ್ತಕ್ಕಂತಹ ಒಂದೇ ಒಂದು ಪರಿಹಾರದ ಮಾರ್ಗ ಅಂತ ಹೇಳಿದ್ರೆ ನಾಯಿಗಳಲ್ಲಿ ಈ ರೀತಿಯ ಒಂದು ಸಂತಾನಹರಣ ಒಂದು ಸಾಮರ್ಥ್ಯವನ್ನು ನಾವು ಕಡಿಮೆಗೊಳಿಸುವುದು ಒಂದೇ ನಮಗೆ ಪರಿಹಾರದ ಮಾರ್ಗವಾದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇದೀಗ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂತಹ ಸರ್ವರನ್ನ ಸ್ವಾಗತಿಸಲಿದ್ದಾರೆ. ಪ್ರಪ್ರಥಮ ಬಾರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಕಳೆದ ವರ್ಷ ಆಯೋಜಿಸಿ ನನ್ನ ಹೆಸರು ತೊಂದರೆ ನೀವು ಮಾಡಿ ಆಯೋಜಿಸಿ ಅದಕ್ಕೆ ಯಶಸ್ಸನ್ನ ತಂದುಕೊಟ್ಟಂತಹ ರಮೇಶ್ ಅವರು ಕಳೆದ ಬಾರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಈ ಬಾರಿ ಅವರು ಉಪಾಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಗೀತಾ ಸರ್ವರನ್ನ ಇದೀಗ ಸ್ವಾಗತಿಸಲಿದ್ದಾರೆ. ಪಟ್ಟಣ ಪಂಚಾಯಿತಿ ವತಿಯಿಂದ ಸಂತಾನಹರಣ ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ ರಾಮಕೃಷ್ಣ ಅಸಾದಿಯವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಪಶುಪಾಲನಾ ಇಲಾಖೆಯ ಬಸವೇಶ್ವರ್ ಹೂಗಾರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ನಾಗರಾಜ್ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ವಿ ಕೆ ಮಂಜುನಾಥ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಮುರಳೀಧರ್ ಕಿರಣ್ ಕೆರೆ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಹಾಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದಂತಹ ನಾಗರಾಜ್ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ರತ್ನಾಕರ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಪಶುಸಂಗೋಪನೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಹಿಂದೆ ಕೂಡ ಈ ಒಂದು ಸಂತಾನಹರಣ ಚಿಕಿತ್ಸೆ ಕಾರ್ಯಕ್ರಮವನ್ನು 50 ನಾಯಿಗಳಿಗೆ ಮಾಡುವಂಥ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಈಗ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಒಂದು ಅವಧಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ಕೆ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಮುಂದೆಯೂ ಕೂಡ ನಿರಂತರವಾಗಿ ನಾವು ಪಟ್ಟಣ ಪಂಚಾಯಿತಿಯಿಂದ ನಾಯಿಗಳ ಒಂದು ನಿಯಂತ್ರಣಕ್ಕೆ ಈ ಒಂದು ಚಿಕಿತ್ಸಾ ಕಾರ್ಯವನ್ನ ನಾವು ನಿರಂತರವಾಗಿ ಹಮ್ಮಿಕೊಳ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ರಿಗೂ ವಂದಿಸ್ತಾ ಎಲ್ರಿಗೂ ಸ್ವಾಗತವನ್ನ ಕೊಡ್ತಾ ನಾನು ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ನಮ್ಮ ಪಶುವೈದ್ಯಾಧಿಕಾರಿಗಳು ಅಲ್ಲಿ ಡಾಕ್ಟರ್ ಡಾಕ್ಟರ್ ರುದ್ರೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ಸಹ ಈ ಒಂದು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮದಲ್ಲಿ, ಹಾಗೆ ಡಾಕ್ಟರ್ ಅರವಿಂದ್ ಅವರು ಪಾಲ್ಗೊಳ್ಳಲಿದ್ದಾರೆ. ಡಾಕ್ಟರ್ ಮೇಘ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಲಿದ್ದಾರೆ. ಹಾಗೆಯೇ ನಮ್ಮ ಶಿವಮೊಗ್ಗ ಮತ್ತು ಗದಗಿನ ಪಶುವೈದ್ಯಕೀಯ ಕಾಲೇಜಿನಿಂದ ಸುಮಾರು 10 ಜನ ಇಂಟರ್ನ್ಶಿಪ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಇವತ್ತಿನ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅನುಭವಗಳನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಈ ಒಂದು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮದಲ್ಲಿ ಅವರು ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಲಿದ್ದಾರೆ. ಹಾಗೆ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ಬಳಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ, ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಪತ್ರಕರ್ತರು ಜೊತೆಗೆ ಇಲ್ಲಿಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತುಂಬಾ ಯಶಸ್ವಿಯಾಗಿ ಕಳೆದ ವಾರ 2 ದಿನಗಳ ಸಮ್ಮೇಳನವನ್ನ ಈ ಭಾಗದಲ್ಲಿ ನಡೆಸಿದಂತಹ ಶ್ರೀಯುತ ರಮೇಶ್ ಶೆಟ್ಟರ್ ಅವರು ಈ ಒಂದು
ಪ್ರಾಣಿಗಳ ಬಗ್ಗೆ ಕಾಳಜಿಯನ್ನ ಈ ಭಾಗದಲ್ಲಿ ತೋರ್ತಾ ಇರೋದ್ರ ಜೊತೆಗೆ ಎಲ್ಲಿ ಅವು ಮೇಲೆ ಒಂದು ಕ್ರೌರ್ಯ ನಡೆದ್ರು ಸಹ ನಮ್ಮ ಗಮನಕ್ಕೆ ತಂದು ಆ ಒಂದು ನೋವನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದಾರೆ. ಶ್ರೀಯುತ ರಮೇಶ್ ಶೆಟ್ಟರ್ ಅವರು ಸಹ ಹೃತ್ಪೂರ್ವಕವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ಈ ಒಂದು ಶಿಬಿರದ ಕುರಿತಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶಿವಮೊಗ್ಗ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರು. ನಮ್ಮ ಜಿಲ್ಲೆಯಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಸಂಘಟಿಸುತ್ತಾ ಬಂದಿರತಕ್ಕಂತಹ ಡಾಕ್ಟರ್ ಬಸವೇಶ್ವರ ಹೂಗಾರ್ ಅವರು, ಜೊತೆಗೆ ಅವರು ಒಬ್ಬ ಅತ್ಯುತ್ತಮ ಸರ್ಜನ್ ಸಹ ಹೌದು. ಹಾಗಾಗಿ ತುಂಬಾ ಮುತುವರ್ಜಿಯಿಂದ ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಇದೀಗ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ರಹಮತುಲ್ಲಾ ಅಸಾದಿ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಗೀತಾ ರಮೇಶ್ ಅವರೇ, ಹಾಗೂ ತೀರ್ಥಹಳ್ಳಿ ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿಗಳ ಆಡಳಿತದಂಥ ಹಾಗೂ ಸ್ನೇಹಿತರಂತೆ ಡಾಕ್ಟರ್ ನಾಗರಾಜ್ ಅವರೇ, ಹಾಗೂ ನನ್ನ ಹಿರಿಯ ಉಪನಿರ್ದೇಶಕರಾಗಿ ನಿವೃತ್ತಿ ಹೊಂದಿ ಚಿಕಿತ್ಸೆಯಲ್ಲಿ ತಮ್ಮ ಫೋಟೋ ಇಲ್ಲ ಹಾಗೂ ಮತ್ತು ನನ್ನೆಲ್ಲ ಪಶುವೈದ್ಯಕೀಯ ಮಿತ್ರರೇ ಹಾಗೂ ಎಲ್ಲ ಇಂಟರ್ನಿ ವಿದ್ಯಾರ್ಥಿಗಳೇ ಹಾಗೂ ಮತ್ತು ಎಲ್ಲ ತೀರ್ಥಹಳ್ಳಿ ಎಲ್ಲ ಸಮಸ್ತ ನಾಗರಿಕರು. ಈ ಒಂದು ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಯಾಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇದೆ ಅಂತಂದರೆ, ಇಡೀ ಪ್ರಪಂಚದಾದ್ಯಂತ ಒಂದು ವರ್ಷದಲ್ಲಿ 65,000 to 70,000 ಜನ ರೇಬಿಸ್ ರೋಗ ಬಂದು ಸಾಯ್ತಾ ಇದ್ದಾರೆ. ಒಂದು ಸಾರಿ ರೇಬಿಸ್ ರೋಗ ಕಾಣಿಸ್ಕೊಳ್ತು ಅಂದರೆ ಅದು ಮಾರಣಾಂತಿಕ, ಅಂದರೆ ಅದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಇವತ್ತಿನೂ ಕೂಡ ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಿದ್ದು, ಇಷ್ಟೆಲ್ಲ ಹೊಸ ಹೊಸ ಆಧುನಿಕ ಚಿಕಿತ್ಸಾ ಪದ್ಧತಿಗಳು ಬಂದರೂ ಕೂಡ ಒಂದು ಸಾರಿ ಆ ಪ್ರಾಣಿಗೆ ಆ ರೇಬಿಸ್ ರೋಗ ತಗಲಿದೆ ಅಂತಂದರೆ ಅದನ್ನು ವಾಸಿ ಮಾಡ್ಲಿಕ್ಕಾಗಲ್ಲ. ಅಂದರೆ ಅದು 100% ಮಾರಣಾಂತಿಕ ಕಾಯಿಲೆ ಅಂತ. ಹಾಗಾಗಿ ಈ ಕಾಯಿಲೆಯನ್ನು ಎಲ್ಲ ಕಡೆ ಒಂದು ನಿಯಂತ್ರಿಸಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಒಂದು APCRA ಅಂತಿದೆ, ಅಸೋಸಿಯೇಷನ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ರೇಬಿಸ್ ಇನ್ ಇಂಡಿಯಾ ಅಂತ. ಇದೊಂದು ನೋಡಲ್ ಬಾಡಿ ಇದು, ಅಂದರೆ ಓನ್ಲಿ ರೇಬಿಸ್ಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳೆಲ್ಲ ಸೇರಿಕೊಂಡು ರಚಿಸಿರ್ತಕ್ಕಂಥ ಬಾಡಿ. ಇವರು ನಮ್ಮ ಮಾನ್ಯ ಘನ ಭಾರತ ಸರ್ಕಾರಕ್ಕೆ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕಂದ್ರೆ 2030ನೇ ಇಸ್ವಿನಲ್ಲಿ ಇಡೀ ನಮ್ಮ ಭಾರತ ದೇಶ ರೇಬಿಸ್ ರೋಗದಿಂದ ಮುಕ್ತ ಆಗಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಬರೀ ತೀರ್ಥಹಳ್ಳಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಬೇರೆ ಬೇರೆ ರೀತಿ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಇದು ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕೂಡ ಒಂದು ಕಾರ್ಯಕ್ರಮ. ಇದೇ ರೀತಿ ನಾವು ಮಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಎಲ್ಲ ನಾಯಿಗಳಿಗೂ ಆ್ಯಂಟಿ ರೇಬಿಸ್ ಲಸಿಕೆ ಅಂತ ಹಾಕೋಂಥ ಕಾರ್ಯಕ್ರಮ. ಅದು ಇನ್ನೊಂದು ಏನಾಗಿದೆ ಅಂದರೆ, ನಮ್ಮಲ್ಲಿ ವರ್ಷದಲ್ಲಿ ಒಂದು 65,000 to 70,000 ಜನ ರೇಬಿಸ್ ಬಂದು ಸಾಯ್ತಾರೆ. ಅಂದರೆ ಅದರಲ್ಲಿ ಅರ್ಧದಷ್ಟು ನಮ್ಮ ದೇಶದಲ್ಲೇ ಮರಣ ಹೊಂದಿರೋದ್ರಿಂದ ನಾವು ಇದನ್ನು ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಹಾಗಾಗಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಯವರು ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ಕೆ ಒಂದು ಕೈ ಹಾಕಿ ಇದನ್ನು ಕೈಗೊಂಡಿರೋದಕ್ಕಿಂತ ಮೊದಲನೇದಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಮಾನ್ಯ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರಿಗೂ ನಾನು ಮೊದಲು ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಈಗ ನಾವು ಸಾಕಷ್ಟು ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಎಲ್ಲ ಇಲಾಖೆಗಳಿಗೂ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಈ ಬಗ್ಗೆ ಇವನ್ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇದು ಆಗಬೇಕು ಅಂತ ಒಂದು ಅವರ ಒಂದು ಅಭಿಲಾಷೆ ಇರೋದ್ರಿಂದ ನಾವು ಸಾಕಷ್ಟು ಕಡೆ ಎಲ್ಲ ಕಡೆ ಸರ್ಕ್ಯುಲರ್ಗಳನ್ನು ಹಾಕಿ ಇದನ್ನೆಲ್ಲ ಮಾಡ್ತಾಯಿದ್ರು. ಕೆಲವೊಂದು ಸ್ಥಳೀಯ ಸಂಸ್ಥೆಗಳು ಇದಕ್ಕೆ ಸ್ಪಂದನೆ ನೀಡ್ತಾ ಇದ್ದಾವೆ. ಇದೇ ರೀತಿ ಇದು ಇಡೀ ರಾಜ್ಯ ತುಂಬ ಮೊದಲನೇದಾಗಿ ಫಸ್ಟ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದನ್ನು ಒಂದು ಎಲ್ಲ ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ ವ್ಯಾಪ್ತಿನಲ್ಲಿ ಈ ಒಂದು ಕಾರ್ಯಕ್ರಮ ಕೈಗೊಂಡ್ರೆ ಸಾರ್ವಜನಿಕರಿಗೆ ಅದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆ ಆಗಲಿ, ಬರೀ ರೇಬಿಸ್ ಒಂದೇ ಅಂತಲ್ಲ, ಅವು ಬೀದಿ ನಾಯಿಗಳು ಅನೇಕ ಅಪಘಾತಗಳಿಗೂ ಕಾರಣ ಆಗಿದ್ದಾವೆ. ಅದರಲ್ಲೂ ಶಾಲಾ ಮಕ್ಕಳು, ಯಾಕಂದರೆ ಚಿಕ್ಕ ಮಕ್ಕಳುಗಳಿಗೆ ಸ್ವಲ್ಪ ಅದು ಆಟ ಆಡೋಂಥ ವಯಸ್ಸು, ಸುಮ್ಮನೆ ಹೋಗ್ಲಾರ್ದೆ ನಾಯಿಯಿಂದ ಕೇಳಿಸ್ತಾರೆ, ಅದು ಕಚ್ಚುತ್ತೆ, ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳಲ್ಲ, ಬೈತಾರೆ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಮಕ್ಕಳಲ್ಲಿ ರೇಬಿಸ್ ರೋಗ ಕಾಣಿಸ್ಕೊಳುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಏನು ರೇಬಿಸ್ ರೋಗ ಕಾಣಿಸ್ಕೊಳುತ್ತೆ ಅದರಲ್ಲಿ 70% ಭಾಗ 15 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ಭಾಳ ದುರದೃಷ್ಟಕರ. ಯಾಕಂದರೆ ಮಕ್ಕಳು ತಮ್ಮ ಪೋಷಕರಿಗೆ ಹೇಳಲ್ಲ ನಾಯಿ ಕಚ್ಕೊಂಡಿದ್ದೆ, ಯಾಕಂದರೆ ಹೇಳಿದ್ರೆ ಎಲ್ಲಿ ಬೈತಾರೆ ನಮಗೇನು ಅಂತೇಳಿ. ಯಾಕಂದರೆ ಆ ವಯಸ್ಸು ಆಗಿರುತ್ತೆ, 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳ ವಯಸ್ಸಿಗೆ ಆಟ ಆಡೋಂಥ ಕುಂಟತನದ ವಯಸ್ಸು, ನಾಯಿಗಳು ಕೆಡಿಸ್ಬಿಟ್ಟು ಕಚ್ಕೊಂಡ್ಬಿಡ್ತಾರೆ.
ಹಾಗಾಗಿ ಮಕ್ಕಳಲ್ಲೇ ರೇಬಿಸ್ ರೋಗ ಜಾಸ್ತಿ ಕಾಣಿಸ್ಕೊಂಡು ಅಲ್ಲೇ ಜಾಸ್ತಿ ಸಾವು ನೋವುಗಳು ಆಗ್ತಾ ಇರೋದ್ರಿಂದ ಇದಕ್ಕಿರ್ತಕ್ಕಂಥ ಒಂದೇ ಕಾರ್ಯಕ್ರಮ ಅಂದರೆ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡೋದು. ಅದಕ್ಕೆ ಈಗಿರ್ತಕ್ಕಂಥ ನಮ್ಮ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಇದೆ, ಅದರ ಏನು ಗೈಡ್ಲೈನ್ಸ್ ಪ್ರತಿಯೊಂದಕ್ಕೂ ಅವರು ಭಾಳ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ನಾವು AWB ಅಂತ ಕರಿತೀವಿ, ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ, ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ. ಅವ್ರು ಕೊಟ್ಟಿರೋ ಗೈಡ್ಲೈನ್ ಪ್ರಕಾರ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ಇದು ಒಂದು ಯಶಸ್ವಿ ಆದಂದರೆ ಎಲ್ಲರಿಗೂ ಅನುಕೂಲ. ಮತ್ತೊಂದು ಸಲ ಈ ಕಾರ್ಯಕ್ರಮ ಕೈಗೊಂಡಂಥ ಪಟ್ಟಣ ಪಂಚಾಯತಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತಿನ ಶಿಬಿರದ ಕುರಿತಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಶಿವಮೊಗ್ಗ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದಂತಹ ಡಾಕ್ಟರ್ ಬಸವೇಶ್ ಹೂಗಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ರಾಘವೇಂದ್ರ ಅವರು ಪಾಲ್ಗೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಇಲಾಖೆಯಲ್ಲಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ತಾಲೂಕಿನ ಈ ಒಂದು ಸರ್ಕಾರಿ ನೌಕರ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರತಿಮಾ ಅವರನ್ನು ಸಹ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ KM ನಾಗರಾಜ್ ಅವರು. ಇವರು ಈ ಒಂದು ಪ್ರಾಣಿಗಳ ಒಂದು ಸಂತಾನಹರಣ ಇದರ ಪ್ರಾಮುಖ್ಯತೆ ಕುರಿತಾಗಿ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಜೊತೆಗೆ ಎಲ್ಲ ಕಡೆ ಒಂದು ವರ್ಣೀಕರ್ತರಾದಂತಹ ಡಾಕ್ಟರ್ KM ನಾಗರಾಜ್ ಅವರು ಇದೀಗ ಈ ಒಂದು ಶಿಬಿರದಲ್ಲಿ ವ್ಯಕ್ತಪಡಿಸಬೇಕೆಂದು ಕೋರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆತ್ಮೀಯರಾದ ಅಧ್ಯಕ್ಷರು ಬಹಳ ಉತ್ಸುಕರಾಗಿದ್ದರು. 4-5 ದಿನದಿಂದಾನೇ ಹೇಳ್ತಾ ಇದ್ರು. ಪದೇ ಪದೇ ನಮ್ಮ ಪಾಲಿಕ್ಲಿನಿಕ್ BD ಸಾಹೇಬ್ರಿಗೆ ಅವರು ಒತ್ತಡ ತಂದಿರುವಂಥದ್ದು ನಮಗೂ ಗೊತ್ತಿದೆ. ಅಂತೂ ಇವತ್ತು ಕಾಲ ಕೂಡಿ ಬಂದಿದೆ. ಆರಂಭ ಅಷ್ಟೇ. ನಮ್ಮಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮ ಒಂದು ನಾಯಿಗಳು 366, ಉಳಿದಂಥವೆಲ್ಲವೂ ಬೀದಿ ನಾಯಿಗಳು. ಬೀದಿ ನಾಯಿಗಳು ಇರುವಂಥ ಮಾಹಿತಿ ಪ್ರಕಾರ ನಮ್ಮ ತಾಲೂಕಿನಲ್ಲಿ ತಗೊಂಡ್ರೆ ತುಂಬ ಇದ್ದಾವೆ. ಒಂದು 25,000 ಐತೆ. 700ಕ್ಕೆ ನಮ್ಮ 266 ನಮಗೀಗ ನಾವು ಗಣತಿ ಮಾಡ್ತಾ ಇರೋದ್ರಿಂದ ಮಾಹಿತಿ ಸಿಕ್ಕಿದೆ ನಮಗೆ. ಉಳಿದಂಥವೆಲ್ಲ ನಾವು ಅಂದರೆ 700ರಲ್ಲಿ 366 ಸಾಕಿದ ನಾಯಿಗಳು, ಉಳಿದಂಥವೆಲ್ಲ ಬೀದಿ ನಾಯಿಗಳು. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ಒಂದು ಲೆಕ್ಕಾಚಾರ ಇರುತ್ತೆ ನಮಗೆ. ನಮ್ಮ ಜನಸಂಖ್ಯೆಯ 2% ನಾವು ಮಾಡಬೇಕು ಅಂತ ಇದೆ. ಅಂದರೆ ನಮ್ಮಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಒಂದು ಅಂಕಿಅಂಶಗಳ ಪ್ರಕಾರ ಅಥವಾ ಗಣತಿ ಪ್ರಕಾರ 3,500 ಪಾಪ್ಯುಲೇಷನ್ ಇದೆ. ಅಲ್ಲಿಗೆ ನಾವೊಂದು 350 ಮಾಡಬೇಕಾಗಿತ್ತು. ಅದರಲ್ಲಿ 50% ಅಂದರೆ 150. 15,000ಕ್ಕೆ 300 ನಾಯಿಗಳಿಗೆ ಮಾಡಬೇಕಾಗಿತ್ತು. ಈಗ ಮೊದಲನೇ ಹಂತದಲ್ಲಿ ನಾವು ಒಂದು 50 ನಾಯಿಗಳನ್ನು 50 ಪ್ಲಸ್ ಮಾಡ್ತೇವೆ. ಮುಂದಿನ ಹಂತದಲ್ಲಿ ಅಧ್ಯಕ್ಷರ ಒಂದು ಅವರ ಬಜೆಟ್ನ ಅನುಗುಣವಾಗಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಪಟ್ಟಣ ಪಂಚಾಯತಿ ಒಂದು ಮಾದರಿಯಾಗಿದೆ. ನಮಗೆಲ್ಲ ಹೆಮ್ಮೆ ಇದೆ. ನಮ್ಮದು ಬಿಟ್ಟರೆ ಮಾಡಿದಂಥ ನಮ್ಮ ಜಿಲ್ಲೆಯಲ್ಲಿ ಮಾಡಿದಂಥ ಇನ್ನೊಂದು ಪಟ್ಟಣ ಪಂಚಾಯತಿ ಅಂತಂದರೆ ಅದು ಅದು ಈ ವರ್ಷ ಮಾಡಿದ್ದಾರೆ. ನಾವು ಲಾಸ್ಟ್ ಇಯರ್ನೇ ಇದನ್ನು ಮಾಡಿ ಈಗಾಗಲೇ ನಾವು ಬೇರೆಯವರಿಗೆ ಮಾದರಿಯಾಗಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನದಾಗಿ ಮತ್ತು ಪರಿಣಾಮಕಾರಿಯಾಗಿ ಈ ಒಂದು ABC ಕಾರ್ಯಕ್ರಮ, ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮನ್ನು ಮಾಡ್ತೇವೆ. ಇದಕ್ಕೆಲ್ಲ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಸಹಕಾರ ಕೂಡ ಇದ್ದೇ ಇರುತ್ತೆ. ಇದಕ್ಕೆ ನಮ್ಮ ಇಲಾಖೆಯ ವೈದ್ಯರುಗಳು ಏನು ಎಕ್ಸ್ಪರ್ಟ್ ಇದ್ದಾರೆ ಇದರಲ್ಲಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಮಾಡಿ ಸಂತಾನಹರಣ ಚಿಕಿತ್ಸೆ ಮೂಲಕ ಮತ್ತು ಈ ನಾಯಿಗಳನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಮಗೆಲ್ಲ ಧನ್ಯವಾದಗಳು ನಮ್ಮ ಸಹಾಯಕ ನಿರ್ದೇಶಕರು ಡಾಕ್ಟರ್ KM ನಾಗರಾಜ್ ಅವರಿಗೆ. ಇವತ್ತಿನ ಶಿಬಿರದಲ್ಲಿ ಪಾಲ್ಗೊಳ್ಳಲು ನಮ್ಮ ಕೋಣಂದೂರಿನ ಹಿರಿಯ ಪಶುವೈದ್ಯಾಧಿಕಾರಿಗಳು, ಜೊತೆಗೆ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ನಾಯಿಗಳ ಒಂದು ನಿಯಂತ್ರಣದಲ್ಲಿ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ತುಂಬಾ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಎಲ್ಲ ರೀತಿಯ ಒಂದು ಸಮಸ್ಯೆಗಳ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಂದೇಶವನ್ನು ಇದೀಗ ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ಇವತ್ತೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇಷ್ಟಪಡ್ತೇವೆ. ಆ್ಯಕ್ಚುಲಿ ಒಂದು ಸ್ಥಳೀಯ ಸಂಸ್ಥೆ ಅಂತ ಅಂದರೆ ಅದಕ್ಕೊಂದಷ್ಟು ಕರ್ತವ್ಯ ಮತ್ತು ಜವಾಬ್ದಾರಿಗಳು ಅಂತ ಇರ್ತವೆ.
ಅದರಲ್ಲಿ ಭಾಳ ಜನಕ್ಕೆ ಮೇಜರ್ ಒಂದಷ್ಟು ಜವಾಬ್ದಾರಿಗಳ ಬಗ್ಗೆ ಮಾತ್ರ ಗೊತ್ತಿರೋದು ಬಿಟ್ಟರೆ ಇದೂ ಒಂದು ಜವಾಬ್ದಾರಿ ಅನ್ನೋದು ಭಾಳ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಭಾಳ ಖುಷಿ ಆಯ್ತು ಕೇಳಿದಾಗ. ನಮ್ಮ ಜಿಲ್ಲೆಯಲ್ಲೇ ಮಾಡಿರೋ ಬರೀ ನಮ್ಮದೊಂದು ತಾಲೂಕು ಬಿಟ್ಟರೆ, ನಮ್ಮ ಒಂದು ಪಟ್ಟಣ ಪಂಚಾಯತಿ ಬಿಟ್ಟರೆ ಇನ್ನೊಂದು ಪಟ್ಟಣ ಪಂಚಾಯತಿಯಲ್ಲಿ ಶಿರಾಳಕೊಪ್ಪದಲ್ಲಿ ಮಾತ್ರ ಆಗಿರೋದು ಅಂತ. ಸೊ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದ ಅಧ್ಯಕ್ಷರಿಗೆ, ಅವ್ರ ನೇತೃತ್ವದಲ್ಲಿರೋ ಪಟ್ಟಣ ಪಂಚಾಯಿತಿಗೆ ನಾನು ನಿಜವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಹೇಳಿದ್ರು ಡಾಕ್ಟ್ರು, ಬಹಳಷ್ಟು ರೀತಿಯಲ್ಲಿ ಇದು ಹೇಗೆ ಮನುಷ್ಯನಿಗೆ ಒಂದು ನಿಯತ್ತಿನ ಒಂದು ಫ್ರೆಂಡ್ ಆಗಿರ್ತದೋ ಅಷ್ಟೇ ಕೆಲವೊಂದು ಸಲ ಅದರದ್ದು ಜನಸಂಖ್ಯೆ ಅದ್ರ ಸಂಖ್ಯೆ ಜಾಸ್ತಿ ಆದಾಗ ಆಗುವಷ್ಟು ಅನಾಹುತಗಳು ಭಾಳಷ್ಟಿದೆ. ನನ್ನ ಸ್ನೇಹಿತರೇ ಒಂದು ಸಲ ಬರಬೇಕಾದ್ರೆ ನಾಯಿ ಅಡ್ಡ ಬಂದು ವೈಫು ಬಿದ್ದು ಹೆಲ್ಮೆಟ್ ಹಾಕಿರಲಿಲ್ಲ, ನೆಲಕ್ಕೆ ತಲೆಗೆ ತಾಗಿ 3 ತಿಂಗಳುಗಟ್ಟಲೆ ಅವರು ಕೋಮಾದಲ್ಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈಗ ಹೊಸನಗರದಲ್ಲಿ 29-30 ವರ್ಷದ ಒಂದು ಈ ಕಾರ್ಯಕ್ರಮದ ಕುರಿತಾಗಿ ಸಂದೇಶ ನೀಡಿದಂತಹ ನಮ್ಮ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದಂತಹ ರಾಘವೇಂದ್ರ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೋ ಜೊತೆಗೆ ಸಮಸ್ಯೆಗಳ ಒಂದು ವಿವಿಧ ಆಯಾಮಗಳ ಬಗ್ಗೆ ತಿಳ್ಕೊಂಡಿರೋರು. ಫಸ್ಟ್ ಫೋನ್ ಹೋಗೋದೇ ಅವರಿಗೆ. ಸೊ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ಇದೊಂದು ನಾಯಿಗಳು ಮತ್ತು ಇಲ್ಲಿರ್ತಕ್ಕಂತಹ ಏನು ಹೋರಿಗಳು, ಈ ಕಾಟನೇ ನಮಗೆ ಜಾಸ್ತಿ ಆಗ್ತದೆ ಹಗಲು ರಾತ್ರಿ ಅಂತೇಳಿ. ಸೊ ಈ ಒಂದು ಸಮಸ್ಯೆಯ ಗಂಭೀರತೆಯನ್ನು ಅರಿತಿರ್ತಕ್ಕಂಥವ್ರು ಆ ನಿಟ್ಟಿನಲ್ಲಿ ಇವತ್ತು ಒಂದು ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅಸಾದಿ ಅವರು ಇದೀಗ ತಮ್ಮ ಅಧ್ಯಕ್ಷೀಯ ನುಡಿಯನ್ನು. ಈ ದಿನ ಪಟ್ಟಣ ಪಂಚಾಯಿತಿ ವತಿಯಿಂದ ABC ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಕೆಲವು ತಿಂಗಳ ಹಿಂದೆ ಒಂದು ನಮ್ಮಲ್ಲಿ ಗೋಪಾಲಗೌಡ ಸಭೆ ನಡೆದಿದೆ. ವಿಸ್ಮಯ ಶ್ವಾನದ ಪುಸ್ತಕ ಬರೆದಿದ್ದಾರೆ. ಶ್ವಾನದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋರು, ಆಸಕ್ತಿ ಇಟ್ಕೊಂಡಿರೋರು ಒಂದು ಅದ್ರ ಬಗ್ಗೆ ತನ್ನದೇ ಆದಂತಹ ಒಪಿನಿಯನ್ನ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಕೆನಲ್ ಕ್ಲಬ್ ವತಿಯಿಂದ ಕಡಿಯಲ್ಲಿ ದಯಾನಂದ ನಡೀತಾ ಇದೆ. ನಾನು ಅವ್ರಿಗೆ ಹೇಳಿದೆ, ಖಂಡಿತವಾಗಿ ಸಹ ಪ್ರೀತಿ ನಮಗೂ ಉಂಟು, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಸಮಸ್ಯೆ ಇರೋದು ಬೀದಿ ನಾಯಿಗಳ ಬಗ್ಗೆ ಹೆಂಗೆ ಕಂಟ್ರೋಲ್ ಮಾಡೋದು, ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಕಂಟ್ರೋಲ್ ಮಾಡ್ಬೋದು ಅಂತ. ಆವಾಗ ಅವರು ಏನಂತಂದರೆ ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸಜೆಷನ್ ಇನ್ನೂ ಕೊಟ್ಟಿಲ್ಲ. ಆದರೆ ಯಾವುದೇ ಒಂದು ಪಟ್ಟಣ ಪಂಚಾಯಿತಿಗಳಲ್ಲಿ ನೋಡಿರ್ಬೋದು, ದೊಡ್ಡ ಸಮಸ್ಯೆ, ಜನರಿಗೆ ತುಂಬ ತೊಂದರೆ ಆಗುವಂಥ ಸಮಸ್ಯೆಗಳಿದೆ. ಒಂದು ನಾಯಿಗಳಿಂದ ಆಗುತ್ತೆ, ಇನ್ನೊಂದು ಬಿಡಾಡಿ ದನಗಳಿಂದ ಆಗುತ್ತೆ, ಮತ್ತೊಂದು ಮಂಗಗಳಿಂದ ಆಗುತ್ತೆ. ಈಗ ಈ 3 ಸಹ ತೊಂದರೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ. ಈಗ ಸಾಕಷ್ಟು ಜನ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಏನು ನಾಯಿಗಳಿಂದ ಕೆಲವು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಕೆಲವು ಕಚ್ಚಿದಾಗ ಅಂಕಿಅಂಶನೇ ಕೊಟ್ಟರು, ಇಷ್ಟು ನಮ್ಮ ದೇಶದಲ್ಲಿ ಎಷ್ಟು ರೆಬಿಸ್ ಕಾಯಿಲೆಗಳಿಂದ ಜನ ಸಾಯ್ತಾ ಇದ್ದಾರೆ ಅಂತ. ಆದರೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಮಂಗಗಳದ್ದು ಕಾಟ ಬೇರೆ. ಮಂಗಗಳದ್ದು ಏನಂತ ಹೇಳಿದ್ರೆ ಅದು ದಾಳಿ ಮಾಡುವಂಥದ್ದು. ಮನೆಯಲ್ಲಿರುವಂಥ ಎಲ್ಲ ಯಾವುದೋ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಸಾಕು, ಇಡೀ ಮನೆಯೇ ಖಾಲಿ. ನಮ್ಮದು ಸಪೋರ್ಟಲ್ಲಿ ಮನೆ ಇತ್ತು, ಆ ಮನೇಲಿ ಬೆಳೆದು ಬಂದು ಇಡೀ ಡಬ್ಬ ಗಿಬ್ಬ ಎಲ್ಲ ಖಾಲಿ ಮಾಡಿ ಏನೂ ಇಲ್ಲ, ಇಡೀ ಮನೆಯೇ ಅವಂತರ ಇದನ್ನು ತಂತ್ರ ಮಾಡ್ಬೋದು. ಈ ಗೂಳಿಗಳ ಬಗ್ಗೆ ತುಂಬ ಕಂಪ್ಲೇಂಟ್ ಇದೆ. ಗೂಳಿಗಳೇನಂತ ಹೇಳಿದ್ರೆ ಬರೋದು, ಗುದ್ದೋದು, ತುಂಬ ಜನ ಹಾಸ್ಪಿಟ್ಲಿಗೆ ಸೇರಿಸಿರುವಂಥದ್ದಿದೆ. ಔಷಧಿ ನಮ್ಮ ದತ್ತಣ್ಣವ್ರು ಸಹ ಒಂದು 2-3 ದನನ ತೊಗೊಂಡೋಗಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಗೂಳಿಗಳಿಗೆ ಸಮಸ್ಯೆ ಬಂದಾಗ ಏನಂತ ಹೇಳಿದ್ರೆ, ನಮ್ಮಲ್ಲಿ ಗೋಶಾಲೆಗಳು ಒಂದು ರಾಮಚಂದ್ರಪುರ ಮಠದ್ದು ಉಂಟು, ಮತ್ತೊಂದು ಮಹಾವೀರ್ ಗೋಶಾಲೆ ಶಿವಮೊಗ್ಗದಲ್ಲಿರುವಂಥದ್ದು. ಯಾರೂ ಸಹ ಗೋಗಳನ್ನ ತೊಗೊಳ್ಳಿಕ್ಕೆ ಕೇಳಲ್ಲ. ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಸರ್, ತೊಗೊಳ್ಳಿಕ್ಕಾಗಲ್ಲ ಅಂತೇಳಿ ಯಾರೂ ತೊಗೊಳ್ಳಿಕ್ಕೆ ಕೇಳಲ್ಲ. ಆ ಸಮಸ್ಯೆಗಳು ನಮ್ಗೆ ಈಗಲೂ ಉಳ್ಕೊಂಡಿದ್ದಾವೆ ಮೇಜರಾಗಿ. ಮತ್ತು ಎರಡನೇದಾಗಿ ಮಂಗಗಳ ಸಮಸ್ಯೆ ಏನಂತ ಹೇಳಿದ್ರೆ, ಮಂಗಗಳ ಬಗ್ಗೆ ತುಂಬ ಪಟ್ಟಣದಲ್ಲಿ ತುಂಬ ದೂರ ಬಂದಿದೆ. ನಾಯಿಗಳ ಬಗ್ಗೆ ತುಂಬ ವಿಪರೀತ. ಮೊನ್ನೆ ಒಂದು ನಾವು ಯೋಚನೆ ಮಾಡಿದೆ ಅಂದರೆ ಜನಸಂಖ್ಯೆ 2014 ಸೆನ್ಸಸ್ ಪ್ರಕಾರ ಸುಮಾರು 15,000 ಇರೋದು. ಈಗ ಪ್ರೆಸೆಂಟು ನಾಯಿಗಳ ಸಂಖ್ಯೆ ನೀವು ಹೇಳಿಲ್ಲ, ಈಗ 100 ನಾಯಿ ಮಾರ್ಕೆಟಲ್ಲೇ ಇರ್ತವೆ. 100 ನಾಯಿ ಬರೀ ನಾನು ಮಾರ್ಕೆಟಲ್ಲೇ ಸಿಗುತ್ತೆ ಅಂತ ಹೇಳಿದ್ವಿ, ಟೌನ್ ಅಲ್ಲ. ಹಂಗಿದ್ದಾಗ ಒಂದು ಸುಮಾರು ಸದಸ್ಯರು ಬನ್ನಿ, ಒಂದು 2,000 to 3,000 ನಾಯಿ ಪಟ್ಟಣ ಬಂದಿದೆ, ಬೀದಿ ನಾಯಿಗಳು. ಈ ಕಾಟಗಳು ಬೇಜಾರಾಗಿದ್ದಾಗ ಇದರ ಕ್ರಮ ತಗೊಬೇಕಂತ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದ್ವಿ, ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ. ಅದಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪಾಲಿಕ್ಲಿನಿಕ್ ನಡೆಸ್ತಿರುವಂಥ ಮುಖ್ಯಸ್ಥರಾದಂತಹ ನಮ್ಮ ಬಸವೇಶ್ವರ್ ಹೋಗಾರ್ ಸರ್, ಅವ್ರಿಗೆ ನಾನು 10 ಸಲ ಫೋನ್ ಮಾಡಿದ್ದೀನಿ. ಅವರು ಡೇಟ್ ಪೇ ಡೇಟ್ ಕೊಡ್ತಾ ಇದ್ದಾರೆ. ಹೇಳಿದ್ರೆ ಏನು ತಾರೀಕು ಕೊಡ್ತೀರ ನನಗೆ ನೀವು, ಯಾಕಂದರೆ ಇಲ್ಲಿ ಸ್ವಲ್ಪ ನಾಯಿ ಸಮಸ್ಯೆ ಇದೆ, ತುಂಬ ನೀವು ತಕ್ಷಣ ಬರಬೇಕಂತ ಹೇಳಿದಾಗ, ಇಲ್ಲ ಸರ್ ನಾನು ಬರ್ತೀನಿ. ಒಂದ್ಸತಿ ಶಿರಾಳಕೊಪ್ಪ ಹೊರಟು ಮನಸ್ಸಿಗೆ ಡಾಕ್ಟ್ರಿ ಸರ್ ಅವೈಲಬಿಲಿಟಿ ಇಲ್ಲ, ಸ್ವಲ್ಪ ಅವರು ಸಂಡೇ ಬರ್ತದೆ, ಕಾರ್ಯಕ್ರಮ ಬ್ಯುಸಿ ಆಗಿದ್ದಾರೆ ಅಂತೇಳಿ ಡೇಟ್ ಕೊಡ್ತಾ ಇದ್ರು. ಆದರೆ ಕಾಲ ಕೂಡ ಬಂದಿದೆ. ಇವತ್ತು ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಗೆ ಈಗ ನೋಡ್ತಿದ್ದೀವಿ ನಾವು ಒಂದು 50 ನಾಯಿಗಳ ಸರ್ಜರಿನ ಮಾಡಿ ಮತ್ತೆ ಅದನ್ನು ಬಾಲೈಕೆ ಮಾಡಬೇಕಾದ್ರೆ 3 ದಿವಸ ನಾವು ಅದನ್ನು ಸರ್ಜರಿ ಸುಮಾರು
ಬಸವೇಶ್ವರ ಹೋಗೋರ ನೇತೃತ್ವದಲ್ಲಿ ಸುಮಾರು ಮತ್ತು ಹಾಗೆ ನಮ್ಮ ನಾಗರಾಜ್ ನಮ್ಮ ತೀರ್ಥಹಳ್ಳಿ ಇದನ್ನು ವೆಟರ್ನರಿ ಮುಖ್ಯಸ್ಥರಿದ್ದಾರೆ. ಇವರ ಸುಮಾರು 10 ಜನ ಡಾಕ್ಟರ್ ಯುವರಾಜ ವ್ಯಾಧಿಯಾಗಿ 10 ಜನ ಡಾಕ್ಟರ್ ಇವತ್ತು ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ. ಇದರಲ್ಲಿ ಸುಮಾರು 50 ನಾಯಿಗಳ ಸಂತಾನಹರಣ ಚಿಕಿತ್ಸೆ ಏನಾಗುತ್ತೆ ಆದಮೇಲೆ 3 ದಿವಸ ಪಕ್ಕದಲ್ಲಿರೋ ರಿಸರ್ಟ್ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು 3 ದಿವಸ ಅದನ್ನು ಆರೈಕೆ ಮಾಡಬೇಕು. ಅದಾದಮೇಲೆ ಅದು ಯಥಾಸ್ಥಿತಿಗೆ ನಾವು ಮತ್ತೆ ಬೀದಿಗೆ ಬಿಡಬೇಕು. ಬೇರೆ ಬೀದಿ ಇಲ್ಲ ನಮಗೆ, ಬೀದಿಗೆ ಬಿಡ್ತಾ ಇದ್ದೀವಿ. ಹಂಗಿದ್ದಾಗ ಆದರೆ ಒಂದು ಜನ ತುಂಬ ಜಾಣರು ಅಂತ ಹೇಳ್ತೀನಿ ನಾನು. ಯಾಕೆ ಜಾಣರು ಅಂತ ಹೇಳಿದರೆ ಬೀದಿ ನಾಯಿಗಳ ಬಗ್ಗೆ ಭಾರಿ ಪ್ರೀತಿ ಉಂಟು ಅವರಿಗೆ. ಕಟ್ಟಿ ಸಾಕೋದಿಲ್ಲ ಮತ್ತು ವಿಶೇಷವಾಗಿ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸೋದಿಲ್ಲ. ಈ ಕ್ಯಾಂಪ್ ನಡೀತದೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದೇ ನಾಯಿ ತೊಗೊಂಬಂದು, ಈಗ ನಾವು ಬಜೆಟ್ ಸಮಸ್ಯೆ ಈಗ ನೋಡಿ, ಈಗ ಒಂದು ನಾಯಿಗೆ 846 ರೂಪಾಯಿ ಸರ್ಜರಿಗೆ ಬಿಡ್ತದೆ, ಅದಕ್ಕೆ ಮೆಡಿಸಿನ್ಗೆ ಬಿಡ್ತದೆ, ಅದಕ್ಕೆ ಪಾಲಿಕೆ ಮಾಡಲಿಕ್ಕೆ ಬೇರೆ ಎಕ್ಸ್ಪೆನ್ಸಿವ್, ಮತ್ತು ಈ ನಾಯಿ ಹಿಡಿಲಿಕ್ಕೆ ಬೇರೆ ಎಕ್ಸ್ಪೆನ್ಸಿವ್. ಈ 3 ಸಹ ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಮಾಡಬೇಕಾಗ್ತದೆ. ಆದರೆ ನೀವು ನಾಯಿಗಳಿಗೆ ನಾವು ಬಜೆಟ್ ಮಾಡೋದಂತಾದರೆ ಒಂದು 5-10 ಲಕ್ಷ ರೂಪಾಯಿ ನಾವು ಇಡಬೇಕಾಗ್ತದೆ. ಇಡೀ ಜವಳಿ ನಾಯಿ ಪೂರ್ತಿ ನಾವು ಸಂತಾನ ಮಾಡಬೇಕಂತಾದ್ರೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತ ಹೇಳಿದರೆ ಸರ್, ಪ್ರೈವೇಟ್ ನಾಯಿಗಳು ಯಾವುದು ಬಂದರೂ ಅಲೋಡ್ ಮಾಡಬಾರ್ದು. ಪ್ರೈವೇಟ್ ಸಾಕು ನಾಯಿಗಳು ಯಾರಿದ್ದಾರೆ ಅವ್ರು ಕರ್ಕೊಂಡಾಗ ಅವ್ರು ಮಾಡಿಸ್ಕೊಬೇಕು. ಅವರು ಏನೋ ಒಟ್ಟಿನಲ್ಲಿ ನಮ್ಮ ವಿವರಸ್ಥರಿದ್ದಾರೆ, ಒಂದು 1,000 ರೂಪಾಯಿ ಖರ್ಚಾಗ್ಬೋದು, ಅಲ್ಲೇ ಮಾಡಿಸ್ಕೊಂಡ್ರೆ ರೇಗಳೇ ಇರೋದಿಲ್ಲ. ಅದನ್ನು ಬಿಟ್ಟು ಈಗ ಬೀದಿ ನಾಯಿಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಅವ್ರು ನಾಯಿಗಳನ್ನು ಸೇರಿಸ್ಕೊಂಡು ಮತ್ತು ಅವರು ಅದನ್ನು ಇದನ್ನು ಏನು ಆಪರೇಷನ್ ಮಾಡಿಸ್ಕೊಂಡಾದ್ಮೇಲೆ ಅದನ್ನು ಬಳಸ್ಕೊಳ್ತೀವಿ ಅನ್ನೋದು ತಪ್ಪಾಗ್ತದೆ. ಮತ್ತು ಎಲ್ಲಕ್ಕಿಂತ ಜಾಸ್ತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಬಂದಿರುವಂಥ ನಮ್ಮ ಬಸವೇಶ್ವರ ಭೋಗಾಸ್ ಅವರಿಗೆ ಪಟ್ಟಣ ಪಂಚಾಯತ್ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ನಾಗರಾಜ್ ಸರ್ ನಮ್ಮ ತೀರ್ಥಹಳ್ಳಿ ವೆಟರ್ನರಿ ಮುಖ್ಯಸ್ಥ ಅವರಿಗೆ ಸಹ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಅತಿಥಿಗಳಾಗಿ ನಮ್ಮ ಲೋಕಸಭಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ರಾಘವರು ಬಂದಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ಸಹ ಧನ್ಯವಾದ. ಹಾಗೆ ವೆಟರ್ನರಿ ಇದರಲ್ಲಿ ಏನು ಆಸ್ಪತ್ರೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ತನ್ನ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಮಂಜುನಾಥ್ ಸಹ ಇದ್ದಾರೆ, ಅವರಿಗೆ ಸಹ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಇಡೀ ತಂಡ ಈಗಾಗಲೇ ಸಹ ಸುಮಾರು 10 ಜನ ಡಾಕ್ಟರ್ ಬಂದಿದ್ದಾರೆ. ಯುವರಾಜ್ ಸರ್ ಅವರಿಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ಏನೇ ಸಮಸ್ಯೆ ಆದರೂ ತಕ್ಷಣದಲ್ಲಿ ಸ್ಪಂದಿಸುವಂಥ ಮನೋಭಾವ ಯುವರಾಜ್ ಸರ್ ಅವರಿಗೆ ಸಹ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ 10 ಜನ ಡಾಕ್ಟರ್ ಬಂದಿದ್ದಾರೆ, 6 ಜನ ಸರ್ಜರಿಯಲ್ಲಿ ಪಾಲ್ಗೊಳ್ತಾರೆ ಇವತ್ತು. ಅದ್ರ ಜೊತೆಯಲ್ಲಿ ನಮ್ಮ ವೆಟರ್ನರಿ ಸ್ಟೂಡೆಂಟ್ಸ್ ಒಂದು ಸುಮಾರು 20 ಜನ ವೆಟರ್ನರಿ ಸ್ಟೂಡೆಂಟ್ಸ್ ಬಂದು ಅವರಿಗೆ ಸಹ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ನಮ್ಮ ಪಟ್ಟಣ ಉಪಾಧ್ಯಕ್ಷರಾದಂಥ ಗೀತಾ ರಮೇಶ್ ಅವರು, ಹಾಗೆ ನಮ್ಮ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಸುಶೀಲಾ ಶೆಟ್ಟಿ ಅವರು, ಹಾಗೆ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸಂದೇಶ್ ಜವಳಿ ಅವರು, ಹಾಗೆ ನಮ್ಮ ರತ್ನಾಕರ್ ಶೆಟ್ಟರು, ಇವರೆಲ್ಲರೂ ಸಹ ಭಾಗಿಸಿ ಇವರಿಗೆಲ್ಲರೂ ಸಹ ಪಟ್ಟಣ ಪಂಚಾಯತಿಯಿಂದ ಮತ್ತೊಮ್ಮೆ ಈಗ ಯಾಕಂದರೆ ಎಲ್ಲ ಸಹಕರಿಸಲಿಕ್ಕೆ ಸಾಧ್ಯ ಆಗಿದೆ. ಒಬ್ಬರು ಕೈಯಿಂದ ಏನಿಲ್ಲ, ಎಲ್ಲ ಕೌನ್ಸಿಲ್ ಟೋಟಲಿ ಪ್ರಯತ್ನ ಪಟ್ಟು ಮಾಡಿರೋದು ಈ ಕಾರ್ಯಕ್ರಮ ಸಾಧ್ಯವಾಗಿದೆ. ಅದರ ಜೊತೆಯಲ್ಲಿ ಈ ಇಡೀ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಇದನ್ನು ಕಾರ್ಯಕ್ರಮ ರೂಪಿಸಲಿಕ್ಕೆ ಮತ್ತು ನಾನು ನಿನ್ನೆ ರಾತ್ರಿ ನಾನು 7 ಗಂಟೆದಾಗ ಲೈವ್ ರಿಟರ್ನ್ ಇದ್ದೆ. 7 ಗಂಟೆ ನಾವು ಹೋಗೋ ಟೈಮಲ್ಲಿ ನಾವು ಹೆಲ್ತಿರಿಸ್ಬಿಟ್ಟಲ್ಲ ಇದ್ವಿ. ಅದು ಒಂದು ನಾಯಿಗಳ ಸ್ಥಿತಿ ಇಲ್ಲ. ಈಗ ಅವ್ರನ್ನ ಹೇಳಿದಾಗ ಅದು ಹಳ್ಳಿ ಕಡೆ ಶಿಕಾರಿ ಮಾಡೋ ಟೈಮಲ್ಲಿ 3-4 ಕಡೆ ಕುತ್ಕೊಂಡು ಶೂಟು ಇಲ್ಲಿ ಕಾಯ್ತಿರ್ತೀವಲ್ಲ, ಹಾಗೆ ಹುಡುಗರು 3-4 ಆ್ಯಂಗಲಲ್ಲಿ ಕುತ್ಕೊಂಡು ಯಾಕೆ ನಾಯಿ ಹಿಂಗೆ ಡೈರೆಕ್ಟಾಗಿ ಹಿಡಿಬೋದಲ್ಲ ಅಂತೇಳಿ. ಯಾಕಂದರೆ ಅದು ಒಂದು ಕಡೆ ಹಿಡಿದ ತಕ್ಷಣ ಅವತ್ತಂತರ ಓಡೋತ್ತೆ. ಕೆಲವೊಂದು ಮನೆಗಳು ನಾನು ನೋಡ್ತೀನಿ ಸುಮಾರು 7 ಗಂಟೆ ತನಕ ಜೊತೆಲಿ ಇರೋದೇ ಗೊತ್ತು ಅನುಭವ ಆಗಿದೆ. ಅಂಥದ್ರಲ್ಲಿ ಈ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವರು ನಾಗರಾಜ್ ಅವರು ತುಂಬ ಇದಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಹೆಚ್ಚಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಸಹ ಮತ್ತು ನಮ್ಮ ಪ್ರಸನ್ನ ಅವ್ರಿಗೆ ನಾವು ಪ್ರಶಂಸೆ ಮಾಡಬೇಕಾಗತ್ತೆ. ಪ್ರಸನ್ನ ನಮ್ಮ ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕ ಯಾವುದೇ ಒಂದು ಸಂದರ್ಭದಲ್ಲಿ ಸಹ ಪಟ್ಟಣ ಪಂಚಾಯತಿ ಕಾರ್ಯಕ್ರಮದಲ್ಲಿ ಜೀವ ತುಂಬುವಂಥ ಕೆಲಸ ಮಾಡುವಂಥದ್ದು ನಮ್ಮ ಪ್ರಸನ್ನ ಮತ್ತು ರಾಘು ಅವರು ಇಬ್ಬರಿಗೂ ಸಹ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜನರಿಗೂ ಅಷ್ಟೇ ನಾವು ಹೇಳೋದೇನಂತ ಹೇಳಿದರೆ, ಇನ್ನು ಸ್ವಲ್ಪ ನಿಮ್ಮ ಬೀದಿ ನಾಯಿಗಳ ಬಗ್ಗೆ ಆಸಕ್ತಿ ಇದೆ, ದಯವಿಟ್ಟು ಏನಾದರೂ ಅಭ್ಯಂತರ ಇಲ್ಲ. ಈಗ ಸಾಕಷ್ಟು ಬೆಳ್ತಾ ಹಾಕಿದ ತಕ್ಷಣ ನಾಯಿ ಅಂತ ಹೇಳಿ ಮಾಡ್ತಾರೆ ಅವರು. ತುಂಬ ನಾಯಿಗಳು ಬೆಳ್ಕಳಿಸಿದ್ದೀವಿ. ಈ ಕಾರ್ಯಕ್ರಮಗಳು ಮತ್ತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ವಿ. ಈ ಕಾರ್ಯಕ್ರಮ ಬಂದಂಥ ಎಲ್ಲರನ್ನ ಮತ್ತು ಮಾಧ್ಯಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ಶೆಟ್ಟರು ಬಂದಿದ್ದಾರೆ, ಮತ್ತು ಪತ್ರಕರ್ತರು ಕೂಡ ಅವರಿಗೂ ಸಹ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಇದು ನಾಯಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಒಂದು ದಿವಸ ಮುಗಿತದೆ 55 ಕಾರ್ಯಕ್ರಮ. 13ನೇ ತಾರೀಕಿಂದ 20ನೇ ತಾರೀಕು ತನಕ ಮಂಗ ಹಿಡಿಯೋ ಕಾರ್ಯಕ್ರಮ ಅಂತ ಪಟ್ಟಣ ಪಂಚಾಯತ್ ಮಾಡಿದ್ವಿ. ಈಗ ಮೊನ್ನೆ ದಿವಸ ಒಂದು 15 ಮಂಗ ಸಿಕ್ತು. ಇಲ್ಲಿ ನಮ್ಮ ನಮ್ಮ ಸಂದೇಶ 15 ಮಂಗ ಸಿಕ್ಕಿದೆ. ನಿನ್ನೆ ಕುರುವಳ್ಳಿಯಲ್ಲಿ 47 ಮಂಗ ಸಿಕ್ಕಿದೆ. ಆ ಮಂಗಗಳನ್ನು ತೊಗೊಂಡೋಗಿ ನಾವು ನಮ್ಮ ಆಗುಂಬೆ ಕಾಡಿಗೆ ಬಿಡ್ತಾ ಇದ್ದೀವಿ. ಅಲ್ಲ ನಿಮ್ಮ ಆಗುಂಬೆ ಕಾಡಿಗೆ ಬಿಡ್ತಾ ಇದ್ದೀವಿ. ಕಾಡಲ್ಲಿ ಇರೋದು ಕಾಡಿಗೆ ಬಿಡ್ತಿದ್ದೀವಿ. ದಾರಿ ತಪ್ಪು ಬಂದಿರ್ತಾವೆ, ಆಹಾರಕ್ಕೆ ಬಂದಿರ್ಬೋದು. ಅದೇ ಥರ ಇವತ್ತು ಹಿಡಿತಾ ಇದೆ. 20ನೇ ತಾರೀಕು ತನಕ ಹಿಡಿತೀವಿ. ಅಮ್ಮಮ್ಮ ಒಂದು 200 ಮಂಗ ಹಿಡಿಬೇಕಂತ. ಯಾಕಂದರೆ ತುಂಬ ಜನ ತೊಂದರೆ ಇದೆ. ಪಟ್ಟಣ ಪಂಚಾಯತಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಒಂದಿಷ್ಟು ಹೇಳ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರೂ ಮತ್ತೊಂದು ಸಹ ಧನ್ಯವಾದ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಬಂದಂಥ ನಿಮ್ಗೆ ಎಲ್ಲರಿಗೂ ಸಹ ಧನ್ಯವಾದ ಸಲ್ಲಿಸಿ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೇನೆ.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಒಂದು ಸಮಸ್ಯೆಯ ವಿವಿಧ ಮುಖಗಳ ಬಗ್ಗೆ ಮಾತನಾಡಿದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಪೂರ್ವಾಧ್ಯಕ್ಷರು ಅತ್ಯಂತ ಹಿರಿಯ ಸದಸ್ಯರು ಸಂದೇಶ್ ಜವಳಿ ಅವರು ಎಲ್ಲರ ಪರವಾಗಿ ಅಧ್ಯಕ್ಷರವರೇ ಮಾತನಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಎಲ್ಲ ಸದಸ್ಯರುಗಳಿಗೂ, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೂ, ನಮ್ಮ ಶಿವಮೊಗ್ಗ ಪಾಲಿಕೆ ಉಪನಿರ್ದೇಶಕರಿಗೂ, ತೀರ್ಥಹಳ್ಳಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೂ, ನಮ್ಮ ನೌಕರರ ಸಂಘದ ಅಧ್ಯಕ್ಷರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಹಾಗೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಪಶುವೈದ್ಯ ಮಿತ್ರರುಗಳು, ಹಾಗೆ ಪಶುವೈದ್ಯಕೀಯ ವಿದ್ಯಾರ್ಥಿಗಳು, ಪಟ್ಟಣ ಪಂಚಾಯತ್ ಮತ್ತು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೂ, ಹಾಗೆ ನಮ್ಮ ಪತ್ರಕರ್ತರಿಗೂ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಾ ಇರತಕ್ಕಂಥ ಸಾರ್ವಜನಿಕರಿಗೆಲ್ಲ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಇದೀಗ ನಾವು ಮುಗಿಸ್ತಾ ಇದ್ದೀವಿ. ನಮ್ಮ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮ ಇದೀಗ ಆಲ್ರೆಡಿ ಆರಂಭವಾಗಿದೆ. ಇದು ಇವತ್ತು ಸಂಜೆವರೆಗೂ ಕಂಟಿನ್ಯೂ ಆಗ್ತದೆ. ಎಲ್ಲರಿಗೂ ಧನ್ಯವಾದ.